ಪದ್ಧತಿಗಳು ಏನು ಶುರು ಆಗ್ತವೆ ಅಂತಂದರೆ ಅಲ್ಲಿ ಅಡಿಗೆ ಮನೆ ಬೇರೆಯಾಗಿ ತಯಾರು ಮಾಡ್ಬೋದು, ಶಾಲೆಯಲ್ಲಿ ಕೇವಲ ವಿದ್ಯೆಯನ್ನು ಕಲಿಸುವಂತಹ ಕಾರ್ಯಗಳನ್ನು ನಡೆಸ್ಬೋದು. ಇರಲಿ, ಇಂಥ ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತಹ ಗುರುಕುಲಗಳು ಈ ಭಾರತ ದೇಶದಲ್ಲಿ ಈಗ ಸದ್ಯ 200-300 ವರ್ಷಗಳ ಹಿಂದೆ 36 ಲಕ್ಷ ಭಾರತದಲ್ಲಿ ಗುರುಕುಲಗಳಿದ್ದವಂತೆ. ನಮ್ಮ ಭಾರತೀಯ ಸಂಸ್ಕಾರಗಳನ್ನು ಉಳಿಸುವುದಕ್ಕೆ, ಬೆಳೆಸುವುದಕ್ಕೆ ಕೊಡುವಂತಹ ವಿದ್ಯೆ ಅತಿ ಉಚ್ಚ ಮಟ್ಟದ ವಿದ್ಯೆ ಇತ್ತು. ಅದನ್ನೆಲ್ಲ ಯಾರು ನಾಶ ಮಾಡಿದರು? ಪರಕೀಯರು. ಯಾರು? ಬ್ರಿಟಿಷರು, ಇಂಗ್ಲೀಷರು. ಅದನ್ನೆಲ್ಲ ಬೆಂಕಿ ಹಚ್ಚಿ ಸುಟ್ಟು ಅವೈಧ ನಮ್ಮ ಕಾನೂನಕ್ಕೆ ಸಂಬಂಧಪಟ್ಟಂತಹ ಈ ಗುರುಕುಲಗಳೆಲ್ಲ ನಾವು ಹೇಳಿದ್ದೇ ಆಗಬೇಕು, ನಾವು ನಡೆಸಿದ್ದೇ ಆಗಬೇಕು ಅಂತ ಹೇಳಿಬಿಟ್ಟು ಅವುಗಳನ್ನೆಲ್ಲ ತೆಗೆದು ಹಾಕಿ ತಮ್ಮ ಪದ್ಧತಿಯಿಂದ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿದ್ರು. ಅದರಲ್ಲಿ ಕಲಿತು ನಾವು ಗುಲಾಮರಾಗಿ ಎಷ್ಟೋ ವರ್ಷ ಗುಲಾಮರಿದ್ದು ಮತ್ತೆ ಹೊರ ಬಂದಿದ್ದೇವೆ. ಆದರೆ ನಾವು ಕಲಿಯುವಂಥ ಈ ಪದ್ಧತಿಗಳಲ್ಲಿ ಎಷ್ಟೋ ವಿಕೃತಿಗಳು ಹೊರಬರ್ತಾ ಇವೆ. ಇಂಥ ಸ್ಥಾನಗಳಲ್ಲಿ ಅಂಡಿ ಕೊಡೋದು ಅಂತಂದರೆ ಬಹಳ ಬುದ್ಧಿಗೆಡಿದ ಮಾತು. ಭಾರತ ಧರ್ಮ ಪ್ರಧಾನವಾದ ದೇಶ. ಭಾರತ ದೇಶವು ಧರ್ಮ ಪ್ರಧಾನ, ಜಗದಸ್ಮಿನ್ ವಿಖ್ಯಾತ. ಏಕೋ ಗುರುರಿಹ ಪ್ರಾಗಿತಿಹಾಸಕ ಇಹ ಪೂಜ್ಯಂತೆ ಸದಾತಿ. ಭಾರತ ಧರ್ಮ ಪ್ರಧಾನವಾದ ದೇಶ. ಭಾರತದ ಧರ್ಮದ ಪರಿಚಯ ಅಹಿಂಸೆಯಿಂದ ಇದೆ. ಅಹಿಂಸೆಯೇ ಧರ್ಮ, ಅಹಿಂಸಾ ಪರಮೋ ಧರ್ಮ. ಎಲ್ಲ ಸಂಪ್ರದಾಯಗಳಲ್ಲಿ, ಭಾರತೀಯ ಸಂಪ್ರದಾಯಗಳಲ್ಲಿ, ಭಾರತೀಯ ಧರ್ಮಗಳಲ್ಲಿ ಅಹಿಂಸಾಯೇ ಮುಖ್ಯ ಇದೆ. ಎಲ್ಲರೂ ಕೂಡ ಅದಕ್ಕೇನೆ ಬೆಲೆ ಕೊಡ್ತಾರೆ. ಅವುಗಳ ಸಂಸ್ಕಾರ ಉಳಿಬೇಕು, ಬೆಳೀಬೇಕು ಅಂತಂದರೆ ನಾವು ನಮ್ಮ ಮಕ್ಕಳಿಗೆ ಕೊಡುವಂಥ ಸಂಸ್ಕಾರಗಳೆಲ್ಲ ಹೇಗಿವೆ, ಹೇಗಿಲ್ಲ ಅನ್ನುವುದನ್ನು ನಾವು ವಿಚಾರಿಸ್ತೀವಿ. ಸಂಸ್ಕಾರವನ್ನು ಹೊಂದಿರತಕ್ಕಂತಹ ನಾಗರಿಕರು, ಈ ಸಂಸ್ಕಾರ ಕಾರಣದಿಂದ ಭಾರತ ಇವತ್ತು ವಿಶ್ವ ಗುರು ಅಂತ ಅನಿಸ್ಕೊಂಡು ಬಂದಿದೆ. ಹೌದಾ? ವಿಶ್ವಗುರು ಯಾವುದು? ಭಾರತ. ಭಾರತ ಮಾಂಸವನ್ನು ತಿಂದು ವಿಶ್ವಗುರು ಆಗಲಿಕ್ಕೆ ಸಾಧ್ಯವಿಲ್ಲ. ಮತ್ತು ವಿಶ್ವಗುರು, ಅಂಡಿ ತಿನಿಸನು ವಿಶ್ವಗುರು, ಹಿಂಸೆ ಮಾಡಿದನು ಕೂಡ ವಿಶ್ವಗುರು. ಭಾರತ ದೇಶದ ಎಂದಿನ ಪ್ರಧಾನಮಂತ್ರಿ ಅಂಡಿ ತಿಂತಾನೆ ನೋಡ್ರೆ. ಮಾಂಸ ಅಂಡಿ ಇಲ್ಲ. ಆಮೇಲೆ ಆತ ನಿಮ್ಮ ಮಕ್ಕಳಿಗೆ ಇಂಥ ಸಂಸ್ಕಾರವನ್ನು ಕೊಡಿ ಅನ್ನುವಂಥದ್ದಕ್ಕೆ ಅನುಮೋದನೆ ಮಾಡಬಹುದೇನು? ಪತ್ರ ಬರೀಬೇಕು, ಕಳಿಸ್ಬೇಕು ಮೇಲೆ ಎಲ್ಲ. ಇದಕ್ಕೆ ಭಾರತ ದೇಶ ಪುನಃ ಮತ್ತೊಮ್ಮೆ ವಿಶ್ವಗುರು ಆಗಲಿಕ್ಕೆ ಹೊರಟಿದೆ ಅಂತಂದರೆ ನಮ್ಮ ಇಂಥ ಒಂದು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ವಿಶ್ವಗುರು ಆಗ್ತಾ ಇದೆ ಅಂತಂದರೆ ಇದೆಂಥ ಕಲಂಕ ಅನ್ನುವಂಥ ವಿಚಾರಗಳನ್ನು ವ್ಯಕ್ತ ಮಾಡಿ ನಾವು ಮತ್ತೊಮ್ಮೆ ನಿವೇದನೆ ಪತ್ರವನ್ನು ಸಲ್ಲಿಸಬೇಕು. ಹಿಂದೊಮ್ಮೆ ಏನೋ ಪ್ರಯತ್ನ ಆಗಿತ್ತು ಈ ಥರ ಕೊಡಬೇಕು ಅಂತ, ಪ್ರತಿಭಟನೆ ಕಾರಣ ನಿಂತು ಹೋಗಿತ್ತು. ಗೊತ್ತಾ? ನಿಂತು ಹೋಗಿತ್ತಲ್ಲ. ಈಗ ಮತ್ತೊಮ್ಮೆ ಪ್ರಯತ್ನ ನಡೆದಿದೆ. ಮಾಡ್ತಾರೆ ಕೆಳಗಿನವರು ಈ ಥರ. ಎರಡನ್ನೂ ಕೊಡ್ಬೇಕಂತೆ. ಯಾರಿಗೆ ಬೇಕೋ ಅವರಿಗೆ ಬಾಳೆಹಣ್ಣಂತೆ,
ಯಾರಿಗೆ ಬೇಡ ಅವ್ರಿಗೆ ಅಂಡಿ ಅಂತೆ. ಇನ್ನು ಬಾಳೆಹಣ್ಣು ಅಂಡಿ ಎರಡೂ ಮಿಕ್ಸ್ ಆಗಿ ಒಂದು ದಿವಸ ಅಂಡಿ ಉಳ್ಕೊಳ್ಳೋದು, ಬಾಳೆಹಣ್ಣು ಹೊರಟು ಹೋಗೋದು. ಈಗ ಬಾಳೆಹಣ್ಣ ಸಿಗ್ತಾ ಇಲ್ಲ, ಇನ್ನದು ಒಂದೇ ಸಿಕ್ಕಿದೆ, ಎಲ್ಲರೂ ಅದನ್ನೇ ಸೇವನೆ ಮಾಡಿ ಅಂತ ಹೇಳಿಬಿಟ್ಟು ನಾಳಿನ ದಿವಸ ಇವರೆಲ್ಲ ಮಾಂಸಾಹಾರವನ್ನು ತಿನ್ನುವಂಥ ಸಂಸ್ಕಾರಗಳನ್ನು ಕೊಡುವ ಯಾವ ವಿಚಾರ ನಡೆದಿದೆ, ಇದೆಲ್ಲ ಷಡ್ಯಂತರಿದೆ. ಪಾಶ್ಚಿಮಾತ್ಯ ಸಂಸ್ಕಾರವನ್ನು ಹಾಕತಕ್ಕಂಥ ಈ ಬುದ್ಧಿ ಸರಿಯಲ್ಲ. ನಾವು ಭಾರತೀಯರು ಅಹಿಂಸಕರು, ದೈವೇ ಧರ್ಮದ ಮೂಲ ಅನ್ನುವಂತಹ ಸಂಸ್ಕೃತಿ ನಮ್ಮದು. ಅಹಿಂಸಾ ಪರಮೋ ಧರ್ಮ ಜೀವೋರ್ ಜಿನೇದು ಅನ್ನುವಂತಹ ಸಂಸ್ಕೃತಿ ನಮ್ಮದು. ಈ ಸಂಸ್ಕೃತಿಯನ್ನು ರಕ್ಷಿಸುವುದಕ್ಕಾಗಿ ನಾವು ಸುಮ್ಮನೆ ಕೂತ್ಕೋಬಾರದು. ಟೀಚರ್ ವರ್ಗರೆಲ್ಲ ವಿಚಾರ ಮಾಡಿ ಸುಮ್ಮನೆ ಕೂತ್ಕೊಳ್ಬಾರ್ದು, ಇದನ್ನು ಪ್ರತಿಭಟಿಸಿ ನಿಲ್ಲಿಸಲೇಬೇಕು. ಮಾಡಿರಿ ಈ ಕೆಲಸ, ನಮ್ದು ಪೂರಾ ಆಶೀರ್ವಾದ ಐತೆ, ನೀವು ಕೆಲಸ ಮಾಡಿ. ಏನು ವಿಷಯ ನಮ್ದು ಅದು ನಡೀತಾ ಇಲ್ಲಿ ಬಂತಲ್ಲ. ಎಲ್ಲಿ ಬಂದಿತ್ತು? ಜನಿವಾರ. ಆಹಾರ ಕೊಡುವಾಗ ಇದನ್ನು ಕೂಡ ಧರಿಸಬೇಡಿ. ಯಾವುದನ್ನು? ಜನಿವಾರ. ಮತ್ತು ಕೈಯಲ್ಲಿರ್ತಕ್ಕಂಥ ದಾರದ ಕಂಕನ ಕಟ್ಟಿಕೊಳ್ಬೇಡಿ. ಬಂಗಾರದ ವಸ್ತುಗಳಿರಲಿ, ಬೆಳ್ಳಿ ವಸ್ತು ಇರಲಿ, ಧಾತು ವಸ್ತುಗಳಿರಲಿ, ಅವೇನು ಅಶುದ್ಧ ಆಗೋಲ್ಲ. ಸ್ನಾನ ಮಾಡಿದರೆ ಅವು ಸ್ವಚ್ಛ ಆಗಿರ್ತವೆ, ಆದರೆ ದಾರ ಸ್ವಚ್ಛ ಆಗಿಲ್ಲ, ಕಪ್ಪಾಗಿರ್ತವೆ. ಒಂಥರ ಕಂಡು ಬಂತು ಅಂತಂದರೆ ಆಹಾರ ಮಾಡುವಾಗ ಪಲ್ಟಿ ಆಗ್ಬೋದು. ಅದನ್ನು ಹಾಕಿಕೊಳ್ಬೇಡಿ. ಏನು ಹಾಕ್ಕೊಳ್ಬೇಕು? ಏನೂ ಇರಬಾರ್ದು. ಅರಿಶಿನ, ಕುಂಕುಮ ಮತ್ತು ಇದೇನು ಬೀಳುವಂಥ ಸಂಭಾವನೆ ಇರ್ತದೆ ಅಲ್ಲ, ಇಂಥದ್ದನ್ನು ಯಾವುದನ್ನು ಉಪಯೋಗಿಸಬೇಡಿ. ಆಹಾರ ಆದ ನಂತರ ಇದನ್ನೆಲ್ಲ ಮಾಡಿ. ಅಂದರೆ ಆಹಾರ ವೇಳೆಯಲ್ಲಿ ಇವುಗಳನ್ನೆಲ್ಲ ಮಾಡಬೇಡಿ. ಆಮೇಲೆ ವಾಹನದ ಮೇಲೆ ಕೂತ್ಕೊಂಡು ಬರಬೇಕು. ಏಕೆಂದರೆ ಮಡಿ ಬಟ್ಟೆ ಉಟ್ಕೊಂಡ ನಂತರ, ಸ್ನಾನ ಮಾಡಿದ ನಂತರ ಧರ್ಮಕ್ರಿಯೆಗಾಗಿಯೇ ನಾವು ಮೊದಲು ಬಾರಿಗೆ ಹೊಂಟಿದ್ದೇವೆ ಅಂತಂದರೆ ಅಹಿಂಸಾ ಪದ್ಧತಿಯಿಂದ ಹೋಗುವಂಥ ಕರ್ತವ್ಯ ನಮ್ಮದು. ಅಲ್ಲಿ ಅಹಿಂಸಾ ಆಚರಣೆ ಕಂಡು ಬರಬೇಕು. ಇನ್ನು ವಸ್ತ್ರಗಳನ್ನು ನೀವು ತಂದು ಬೇರೆಯಾದ ಒಂದು ಸ್ಥಾನದಲ್ಲಿ ಬದಲಾಯಿಸಿ ಅದನ್ನು ಉಟ್ಕೊಂಡು ಪೂಜೆಗಾಗಿ ಹೋಗಬಹುದು. ಮಡಿ ಬಟ್ಟೆಯನ್ನು ಧರಿಸಿ ವಾಹನಗಳನ್ನು ಉಪಯೋಗಿಸಿಕೊಳ್ಳುವುದು ಸಾವಧ್ಯ ಕ್ರಿಯೆ ಆಯಿತು. ಅದು ಆಗಬಾರದು. ಆಹಾರವನ್ನು ಕೊಡುವಾಗ, ಆಹಾರ ಕೊಡಲಿಕ್ಕೆ ಬರುವಾಗ ಮಡಿ ಬಟ್ಟೆಗಳನ್ನು ಹಾಕಿಕೊಂಡು ಆಹಾರ ಕೊಡಬೇಡಿ. ವಾಹನಗಳ ಮೇಲಿಂದ ಬಂದು ಮಡಿ ಬಟ್ಟೆಯಿಂದ ಆಹಾರ ಕೊಡಬೇಡಿ. ಇಲ್ಲಿಯೇ ಬಂದು ಎಲ್ಲಾದರೂ ಮಡಿ ಬಟ್ಟೆಯನ್ನು ಹಾಕ್ಕೊಂಡು ಆಹಾರ ಕೊಡ್ತೀರಂತಂದ್ರೆ ಇನ್ನಡ್ಡಿಲ್ಲ. ಊರಲ್ಲಿ ನೀವು ಇರಲಿ, ನಾವು ಇರಲಿ, ಬರೋದು ಹೇಗೆ? ನಡ್ಕೊಂಡು ಬಂದರೆ ಆಗೋಲ್ಲ, ಬಹಳ ಟೈಮ್ ಹಿಡಿತದೆ. ಆಮೇಲೆ ಮೊದಲೇ ಬಂದ್ಬಿಡೋದು, ಇಲ್ಲಿ ಮಡಿ ಚೇಂಜ್ ಮಾಡಿಕೊಂಡು ಆಹಾರ ಕೊಟ್ಟರೆ ಮುಗೀತು. ಆ ಥರ ಮಾಡಬೇಕು. ಈ ಪ್ರಶ್ನೆಗಳಿಗೆ ಈ ಎರಡು ಉತ್ತರಗಳನ್ನು ಕೇಳಿದ್ರೆ ಇನ್ನೊಮ್ಮೆ ಕೇಳಿ, ಪ್ರಶ್ನೆ ಮಾಡಿ, ಸರಿಯಾಗಿ ಎಲ್ಲರಿಗೂ ಪ್ರಶ್ನೆ ಗೊತ್ತಾಗಲಿ. ಸ್ತ್ರೀಯರು ಅಭಿಷೇಕವನ್ನು ಯಾಕೆ ಮಾಡಬಾರದು ಮತ್ತು ಅಭಿಷೇಕ ಮಾಡುವುದಕ್ಕಾಗಿ ನಾವು ಯಾವ ಪುರುಷಾರ್ಥವನ್ನು ಮಾಡಬೇಕು?
ಅಭಿಷೇಕ ಸ್ತ್ರೀ ಪರ್ಯಾಯದಿಂದ ಅಭಿಷೇಕ ಮಾಡೋದು ಅಂತಂದರೆ ಅದು ಜೈನ ಧರ್ಮದ ಶಾಸ್ತ್ರಗಳ ಅನುಸಾರವಾಗಿ ಅತಿ ತಪ್ಪಾದ ಮಾತು. ಅತಿ ತಪ್ಪಾದ ಮಾತು. ಯಾಕೆ ಅಂತಂದರೆ, ನೀವೇನೋ ಅಶುದ್ಧ ಇರ್ತೀರಿ, ಮಡೆ ಹಾಕ್ಕೊಂಡಿರ್ತೀರಿ, ಮತ್ತು ಅಶುದ್ಧ ಹೇಗೆ ಆದರೂ ಮಡೆ ಹಾಕೊಂಡ್ರೂ ಅಶುದ್ಧ ಅಂತಲ್ಲ, ಆ ವಿಷಯಗಳಲ್ಲ. ಇಲ್ಲಿ ಪರ್ಯಾಯ, ಸ್ತ್ರೀ ಪರ್ಯಾಯ, ಪುರುಷ ಪರ್ಯಾಯ ಅನ್ನುವಂಥ ಪರ್ಯಾಯ ವಿಶೇಷತೆ ಇದೆ. ಸ್ತ್ರೀ ಪರ್ಯಾಯದಲ್ಲಿ, ಪುರುಷ ಪರ್ಯಾಯದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. 5 ಅನುವ್ರತಗಳಲ್ಲಿ ಅಥವಾ 5 ಮಹಾವ್ರತಗಳಲ್ಲಿ 4ನೆಯ ಮಹಾವ್ರತ, 4ನೆಯ ಅನುವ್ರತ ಯಾವುದಿದೆ ಹೇಳಿ? ಎನ್ಸಿ ನೋಡ್ರಲ್ಲ, 4ನೇ ನಂಬರ್ ಅಹಿಂಸಾನುವ್ರತ, ಸತ್ಯಾನು ಸರಿ. 4ನೇದು ಯಾವುದು? ಬ್ರಹ್ಮಚರ್ಯಾನುವ್ರತ. ಬ್ರಹ್ಮಚರ್ಯ ಅಂತಂದ್ರೆ ಏನು? ಕುಶೀಲ ಸೇವನೆಯಿಂದ ದೂರ ಉಳಿಯುವುದು, ಕುಶೀಲ ವಿಚಾರಗಳಿಂದ ದೂರ ಉಳಿಯುವುದು, ಕುಶೀಲ ಸಂಗತಿಯಿಂದ ದೂರ ಉಳಿಯುವುದು, ಸ್ಪರ್ಶಾದಿಗಳ ಮೂಲಕವೂ ಕೂಡ ಶೀಲಕ್ಕೆ ದೋಷ ಬರ್ತದೆ ಅನ್ನುವುದನ್ನು ನಮ್ಮ ಜೈನ ಶಾಸ್ತ್ರಗಳಲ್ಲೆಲ್ಲ ವರ್ಣನೆ ಇದೆ. ಪುರುಷರು ಸ್ತ್ರೀ ಪರ್ಯಾಯವನ್ನು ಸ್ಪರ್ಶಿಸಬಾರದು, ಸ್ತ್ರೀಯರು ಪುರುಷ ಪರ್ಯಾಯವನ್ನು ಸ್ಪರ್ಶಿಸಬಾರದು ಅನ್ನುವಂಥದ್ದೇ ಬ್ರಹ್ಮಚರ್ಯ ಮಹಾವ್ರತ. ಇದಕ್ಕೆ ಮನ, ವಚನ, ಕಾಯ, ಕೃತ, ಕಾರಿತ, ಅನುಮೋದನ ಇತ್ಯಾದಿ ಅನೇಕ ಭೇದಗಳಿಂದ ಶೀಲ ವ್ರತಗಳಿಗೆ ಎಷ್ಟು ಭೇದಗಳನ್ನುವಂಥದ್ದನ್ನು ಗುರುತಿಸಿಕೊಟ್ಟಿದ್ದಾರೆ. ಎಷ್ಟು ಭೇದಗಳು ಶೀಲಕ್ಕಿವೆಯೋ ಕುಶೀಲಕ್ಕೂ ಅಷ್ಟೇ ಭೇದಗಳಿವೆ. ಅದಕ್ಕಾಗಿ ಕುಶೀಲ ಅನ್ನುವಂಥದ್ದು ಪಾಪ ಮತ್ತು ಶೀಲ ಅನ್ನುವಂಥದ್ದು ಧರ್ಮ, ಪುಣ್ಯ. ಕುಶೀಲದ ಕಾರಣಗಳನ್ನು ತಪ್ಪಿಸಿದಾಗ ಶೀಲ ಗುಣಗಳೆಲ್ಲ ಉಂಟಾಗ್ತವೆ. ಮುನಿಗಳಿಗೆ ದರ್ಶನ ಮಾಡುವಾಗ ಸ್ತ್ರೀಯರು ಎಷ್ಟು ದೂರಿನಿಂದ ಮಾಡಬೇಕು ಅದನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಗೊತ್ತಿದೆ ನಿಮಗೆ? ಎಷ್ಟು ದೂರ? 3 ಮೊಳ. ಕಮ್ಮಿಂದ ಕಮ್ಮಿ 3 ಮೊಳ, ಹೆಚ್ಚಿಂದ ಹೆಚ್ಚು 7 ಮೊಳ. ಆಚಾರ್ಯ ಪರಮಿಷ್ಠಿಗಳಿಗೆ ಅದನ್ನು ಹೇಳಿದರು. ಯಾವ ಪರಮಿಷ್ಠಿಗಳಿಗೆ ಎಷ್ಟು ದೂರ ಅನ್ನುವುದನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ಆಚಾರ್ಯ ಪರಮಿಷ್ಠಿಗಳಿಗೆ 3 ಮೊಳ, ಉಪಾಧ್ಯಾಯ ಪರಮಿಷ್ಠಿಗಳಿದ್ದರೆ 5 ಮೊಳ, ಮತ್ತು ಸಾಧು ಪರಮಿಷ್ಠಿಗಳಿದ್ದರೆ 7 ಮೊಳ ದೂರದಿಂದ ದರ್ಶನ ಮಾಡಬೇಕು ಅಂತ. ಹೀಗೆ ಇದನ್ನು ಯಾಕೆ ವಿಧಿಸಿದರು? ದರ್ಶನ ಮಾಡುವಾಗ ಯಾಕೆ ಚರಣ ಸ್ಪರ್ಶ ಮಾಡಿ ನಮಸ್ತು ಅನ್ನಬಹುದಾಗಿತ್ತಲ್ಲ? ಯಾವುದನ್ನು ತಪ್ಪಿಸ್ತಾ ಇದ್ದಾರೆ? ಇದರಲ್ಲಿ ಯಾವ ಪಾಪವನ್ನು ತಪ್ಪಿಸಲಿಕ್ಕೆ ಹೊರಟಿದ್ದಾರೆ? ಸ್ಪರ್ಶವೂ ಕೂಡ ಪಾಪ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ? ಮುನಿಗಳಿಗೆ ಹೇಳ್ತಾ ಇದ್ದಾರೆ. ಸ್ಪರ್ಶ ಪಾಪ ಅನ್ನುವುದನ್ನು ಮುನಿಗಳಿಗೆ ಹೇಳ್ತಾರೆ. ಶೀಲ ಯಾರಿಗಿದೆ? ಮುನಿಗಳಿಗಿದೆ ಅಥವಾ ದರ್ಶಕರಿಗಿದೆ? ಮುನಿಗಳಿಗಿದೆ. ಮುನಿಗಳಿಗೆ ಶೀಲಿದೆ, ದರ್ಶಕರಿಗೆ ಶೀಲ ಇರಬಹುದು, ಕುಶೀಲವೂ ಇರಬಹುದು. ಎರಡೂ ಪ್ರಕಾರದಿಂದ ದರ್ಶಕರು ಇದ್ದಿರ್ತಾರೆ. ದರ್ಶನ ಮಾಡಬೇಕು ಅಂತಂದ್ರೆ ಈ ಒಂದು ಅಂತರದಿಂದ ಮಾಡಬೇಕು ಅನ್ನುವಂತಹ ಈ ಬೋಧನೆಯ ಹಿಂದೆ ಯಾವ ರಹಸ್ಯ ಇದೆ ಅಂತಂದ್ರೆ, ಇಲ್ಲಿ ಶೀಲ ನಷ್ಟವಾಗಬಹುದು, ಸ್ಪರ್ಶದಿಂದ ನಷ್ಟ ಆಗ್ತದೆ. ನಾವು ನಮ್ಮ ಮನಸ್ಸಿನಲ್ಲಿ ವಿಕಾರಗಳನ್ನು ಹೊಂದಿದಾಗಲೇ ನಷ್ಟ ಆಗ್ತದೆ ಅಂತಲ್ಲ. ಬೇಕಾದಂಥ ಪವಿತ್ರ ಭಾವವನ್ನು ಇಟ್ಟುಕೊಳ್ಳಿ.
ಸ್ಪರ್ಶ ಮಾತ್ರದಿಂದಲೂ ದೋಷ ಬರ್ತದೆ ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಇದಾಯಿತು, ಮುನಿಗಳಿಗೆ ಹೇಳಿದರು. ಇನ್ನು ಮುನಿಗಳನ್ನೇ ಸ್ಪರ್ಶ ಮಾಡಲಿಕ್ಕೆ ಬರೋಲ್ಲ ಅಂದ ಮೇಲೆ ಮುನಿಗಳಕ್ಕಿಂತ ಶ್ರೇಷ್ಠ ಸ್ಥಾನ ಹೊಂದಿರತಕ್ಕಂಥ ಅರ್ಹಂತ ಪರಮಿಷ್ಠಿಗಳು, ಅವರಲ್ಲೂ ಕೂಡ ನಾವು ಪಂಚ ಕಲ್ಯಾಣಕಗಳ ವ್ಯವಹಾರವನ್ನು ಮಾಡಿದ್ದೇವೆ. ದೀಕ್ಷಾ ಕಲ್ಯಾಣಕದಲ್ಲಿ ಮುನಿ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಎಷ್ಟು ಶೀಲ ವ್ರತಗಳಿವೆಯೋ ಅವುಗಳನ್ನು ಮಂತ್ರದ ಮೂಲಕ ಸಂಸ್ಕಾರ ಮಾಡಿ ಆ ಮೂರ್ತಿಗೆ ಆ ಮುನಿ ದೀಕ್ಷೆಯನ್ನು ಕೊಟ್ಟಿದ್ದೇವೆ ಅಥವಾ ಇಲ್ಲ? ಪಂಚಕಲ್ಯಾಣಕದಲ್ಲಿ ಕೊಟ್ಟಿದ್ದೀವಿ. ಆಮೇಲೆ ಇರಲಿ, ಇನ್ನೂ ಕೇವಲ ಜ್ಞಾನ ಆಗಿಲ್ಲ, ದೀಕ್ಷಾ ಕಲ್ಯಾಣಕ ಮಾತ್ರ ಮೂರ್ತಿಗೆ ಆಗಿದೆ. ಅಂಥ ಮೂರ್ತಿಗೆ ಆ ದೀಕ್ಷಾ ಸಂಸ್ಕಾರ ಆದ ನಂತರ ಸ್ತ್ರೀಯರು ಸ್ಪರ್ಶ ಮಾಡಬಹುದೇ? ಮೂರ್ತಿಗೂ ಮಾಡಬಾರದು. ಯಾಕೆಂದ್ರೆ ಮೂರ್ತಿಗೂ ಕೂಡ ಅವೇ ಶೀಲ ವ್ರತಗಳನ್ನ ಸಂಸ್ಕಾರವನ್ನಾಗಿ ಮಾಡಿ ಹಾಕಿದೀವಲ್ಲ, ಆ ಸಂಸ್ಕಾರಗಳೆಲ್ಲ ನಷ್ಟ ಆಗ್ತದೆ, ಹಾಕುವುದು ವ್ಯರ್ಥ ಆಗ್ತದೆ. ಸರಿ ಇದೆಯಲ್ಲ? ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ನೀವು ಸ್ಪರ್ಶ ಮಾಡುವ ಮಾತ್ರದಿಂದಲೂ ನಷ್ಟ ಆಗುವುದು. ಅಲ್ಲಿ ನಾವು ಆ ಮೂರ್ತಿಗೆ ಅಂಥ ಸಂಸ್ಕಾರಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಮೂರ್ತಿ ಮುನಿಗಳಂತೆಯೇ ಇದೆ, ಮುನಿಗಳ ಶೀಲ ಗುಣಗಳನ್ನೇ ಈ ಮೂರ್ತಿ ಹೊಂದಿದೆ ಅಂತ ಹೇಳಿಬಿಟ್ಟು ಸಂಸ್ಕಾರ ಹಾಕ್ತೀವಿ. ಆಮೇಲೆ ಸಂಸ್ಕಾರಕ್ಕೆ ಬೆಲೆ ಇದೆಯೋ ಅಥವಾ ಇಲ್ಲ? ಆ ಸಂಸ್ಕಾರ ಹಾಕಿದ ನಂತರ ಅದಕ್ಕಿರುವಂತಹ ವ್ಯವಹಾರಗಳನ್ನು ನಾವು ಶ್ರಾವಿಕರೆಲ್ಲ ಮಾಡಬೇಕು, ಮಾಡಬಾರ್ದು, ಏನು ಮರೆತು ಬಿಡಬೇಕು? ಮೂರ್ತಿಯನ್ನು ಮುಟ್ಲಿಕ್ಕೆ ಬರಲ್ಲ. ಮುನಿ ದೀಕ್ಷೆ ಯಾವ ದಿವಸ ಆಗಿರ್ತದೆ ಅಲ್ಲ ಪಂಚಕಲ್ಯಾಣಕದಲ್ಲಿ, ಆ ಮೂರ್ತಿಗಳಿಗೆ ದೀಕ್ಷಾ ಕಲ್ಯಾಣಕ ಅಂತೀರ. ಆ ದೀಕ್ಷಾ ಕಲ್ಯಾಣಕ ಆದ ನಂತರ ಆ ಮೂರ್ತಿಗೆ ಸ್ತ್ರೀಯರು ಸ್ಪರ್ಶ ಮಾಡಲಿಕ್ಕೆ ಬರೋಲ್ಲ. ನೋಡ್ರಿ, ಇಷ್ಟೆಲ್ಲ ಡೀಟೇಲ್ ಯಾರು ಹೇಳೋಲ್ಲ. ಇಷ್ಟೆಲ್ಲ ಚಿಂತನೆ ಮಾಡಿ ಹೇಳೋಲ್ಲ, ಯಾರು ಚಿಂತನೆ ಮಾಡೋಲ್ಲ. ನೀವೇ ಸ್ತ್ರೀ ಪರ್ಯಾಯದಿಂದ ಪುರುಷ ಪರ್ಯಾಯಕ್ಕೆ ಬಂದಾಗ, ನೀವೇ ಸ್ತ್ರೀ ಪರ್ಯಾಯದಿಂದ ಪುರುಷ ಪರ್ಯಾಯದಲ್ಲಿ ಹುಟ್ಟಿದಾಗ ನೀವೇ ಮಹಾವೃತಿಗಳಾಗ್ತೀರಿ ಅಂತ ಇಟ್ಕೊಳ್ಳಿ. ಆವಾಗ ಈಗ ಸ್ತ್ರೀ, ಆವಾಗ ಪುರುಷ ಪರ್ಯಾಯ, ಅಲ್ಲಿ ಮಹಾವೃತಿಗಳಾಗಿದ್ದೀರ. ಆಮೇಲೆ ಸ್ತ್ರೀಯದಿಂದ ಸ್ಪರ್ಶ ಮಾಡಿಕೊಳ್ಬಹುದಾ? ಯಾವ ಮಹಾವೃತಕ್ಕೆ ಚ್ಯುತಿ ಬರ್ತದೆ? ಯಾವ ಮಹಾವೃತ? ಬ್ರಹ್ಮಚರ್ಯ ಮಹಾವೃತ. ಎಲ್ಲ ವೃತಗಳಲ್ಲಿ ಬ್ರಹ್ಮಚರ್ಯ ಮಹಾವೃತ ಅನ್ನತಕ್ಕಂಥದ್ದು ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಮತ್ತು ಎಲ್ಲ ವೃತಗಳ ಹೃದಯ ಬ್ರಹ್ಮಚರ್ಯ. ಎಲ್ಲ ವೃತಗಳಲ್ಲಿ ಮುಖ್ಯವಾದ ಅದರ ಹಾರ್ಟ್ ಇದೆ. ಎಲ್ಲ ವೃತಗಳ ಹಾರ್ಟ್ ಯಾವುದು ಅಂತಂದ್ರೆ ಬ್ರಹ್ಮಚರ್ಯ. ಈ ಶೀಲದಿಂದ ಪ್ರಾರಂಭಗೊಂಡು ಜೈನ ಧರ್ಮ ಅರಿಹಂತ ಭಗವಂತನ ಅವಸ್ಥೆಗೆ ಹೋಗಿ ಎಲ್ಲಿ ತನಕ ಸಿದ್ಧ ಪರಮಿಷ್ಠಿಗಳಾಗುವುದಿಲ್ಲವೋ ಅಲ್ಲಿ ತನಕ ಆತ್ಮನಲ್ಲಿ ಶೀಲ ವ್ರತಗಳೆಲ್ಲ ವೀಕ್ಷಿತಗೊಳ್ತಾ ಹೋಗ್ತವೆ ವಿನಃ ಶೀಲ ವ್ರತಗಳೆಲ್ಲ ಪ್ರಗಟ ಏಕಕಾಲಕ್ಕೆ ಆಗುಲ್ಲ. ಅರಿಹಂತ ಪರಮಿಷ್ಠಿಗಳಿಗೆ ಎಷ್ಟು ಶೀಲಗಳು ಇವೆ ಅನ್ನುವಂಥ ವಿಷಯನೂ ಕೂಡ ಶಾಸ್ತ್ರದಲ್ಲಿ ಇದೆ. 18,000 ಶೀಲಗಳು ಅರಿಹಂತ ಪರಮಿಷ್ಠಿಗಳಿವೆ ಅಂತ ಹೇಳ್ತಾರೆ. ಮುನಿಗಳಿಗೆ ಎಷ್ಟು ಶೀಲಗಳಿವೆ ಅಂದರೆ, ಮುನಿಗಳಿಗೆ ಇರುವಂತಹ ಮಹಾವೃತಿಗಳೇ ಎಲ್ಲವೂ ಕೂಡ ಶೀಲ. ಎಲ್ಲ ಮಹಾವೃತಗಳು ಶೀಲ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಶೀಲ ಯಾವುದು ಅಂತಂದ್ರೆ ಬ್ರಹ್ಮಚರ್ಯ. ಇನ್ನು ಬ್ರಹ್ಮಚರ್ಯ ಅನ್ನುವಂಥದ್ದಕ್ಕೆ ಏನರ್ಥ? ಅದನ್ನು ಕೂಡ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳಬೇಕು ಅಂತಂದ್ರೆ, ಬ್ರಹ್ಮ ಅಂದರೆ ಆತ್ಮನಲ್ಲಿರಬೇಕು, ಮತ್ತೊಂದು ಕಡೆಗೆ ಹೋಗಬಾರ್ದು. ಆತ್ಮನನ್ನೇ ಭಜಿಸಬೇಕು. ಬ್ರಹ್ಮ ಅಂದರೆ ಆತ್ಮ, ತನ್ನನ್ನೇ ತಾನು ಆತ್ಮ ತನ್ನನ್ನೇ ಭಜಿಸ್ತಾನೆ ಅಂತಂದ್ರೆ
ಆತ್ಮ ಆತ್ಮನನ್ನು ಆರಾಧಿಸಿ ಆತ್ಮ ಪರಮಾತ್ಮನಾಗ್ತಾನೆ. ಆತ್ಮ ತನ್ನ ಸ್ವರೂಪದಲ್ಲಿ ಇರುವುದೇ ಉತ್ತಮ ಬ್ರಹ್ಮಚರ್ಯ. ದಶಲಕ್ಷಣಗಳಲ್ಲಿ ಬರ್ತದೆ. ಉತ್ತಮ ಬ್ರಹ್ಮಚರ್ಯ ಅಂತಂದ್ರೆ ಏನು? ನಾವು ಎಲ್ಲ ಬಾಹ್ಯದಲ್ಲೇ ಇರುವಂತಹ ಕುಶೀಲಗಳನ್ನು, ಪಾಪಗಳನ್ನು ತ್ಯಾಗ ಮಾಡಿ, ಯಾಕೆ ತ್ಯಾಗ ಮಾಡ್ತಾ ಇದ್ದೇವೆ? ಈ ಪಾಪಗಳೆಲ್ಲ ಆತ್ಮಸಿದ್ಧಿಗಾಗಿ ಬಾಧಕ. ಬಾಹ್ಯ ಕುಶೀಲಗಳೆಲ್ಲ ಆತ್ಮಸಿದ್ಧಿಗಾಗಿ ಬಾಧಕ. ಅದಕ್ಕಾಗಿ ಬಾಹ್ಯದಲ್ಲಿ ಆಗತಕ್ಕಂತಹ ಪಾಪಗಳು, ಆ ಕುಶೀಲಗಳು ಮೊದಲು ಈ ಕುಶಲಗಳೆಲ್ಲ ಇಲ್ಲ ಅನ್ನುವಂಥ ವ್ರತಗಳಿಗೆ ಆತ್ಮ ಬರಬೇಕು, ವ್ರತಗಳನ್ನು ಧರಿಸಬೇಕು. ವ್ರತಗಳಿಗೆ ಬೆಲೆ ಇದೆ. ವ್ರತಗಳಂತಂದರೆ ಅವೇನೋ ಬೆಲೆ ಇಲ್ಲದ ಆಚರಣೆಗಳಂತಲ್ಲ, ಬೆಲೆ ಇಲ್ಲದ ಆಚರಣೆಗಳಂತಲ್ಲ, ಅದಕ್ಕೂ ಬೆಲೆ ಇದೆ. ಇಂಥದ್ದಕ್ಕೆ ಬೆಲೆ ಕೊಟ್ಟಾಗ ಮಾತ್ರ ನಾವು ಆತ್ಮನ ಸಿದ್ಧಿಯನ್ನು ಮಾಡಿಕೊಂಡು ಆತ್ಮನಲ್ಲಿ ರಮಿಸುವಂತಹ, ಆತ್ಮನಲ್ಲಿ ವಿಹರಿಸುವಂತಹ, ಆತ್ಮಸಿದ್ಧಿಗಾಗಿ ಶ್ರಮಿಸುವಂತಹ ಸಾಧಕರಾಗಬಹುದು. ತಿಳಿತಲ್ಲ? ಇನ್ನು ಅರಿಹಂತ ಪರಮೇಶ್ವರಿಗಳಿಗೆ 18,000 ಶೀಲಗಳಿವೆ. ಆಮೇಲೆ ಕೇವಲ ಜ್ಞಾನ ಕಲ್ಯಾಣಕವನ್ನು ಕೂಡ ಮಾಡ್ತೀವಲ್ಲ ಮೂರ್ತಿಗೆ, ಆವಾಗ ಎಷ್ಟು ಶೀಲಗಳು ಅರಿಹಂತರಿಗೆ? ಅರಿಹಂತ ಪರಮೇಶ್ವರಿಗಳ ಗುಣಸ್ಥಾನ 13ನೇದು ಮತ್ತು 14ನೇದು. 14ನೆಯ ಗುಣಸ್ಥಾನದಲ್ಲಿ ಅಯೋಗ ಕೇವಲಿ ಅರಿಹಂತರಿಗೆ 18,000 ಶೀಲಗಳಿವೆ. 13ನೇ ಗುಣಸ್ಥಾನದಲ್ಲಿಯೂ ಕೂಡ 1 ಶೀಲ ಕಡಿಮೆ ಇದೆ ಅರಿಹಂತರಿಗೆ. ಇನ್ನೂ ಶೀಲಗಳು ಪೂರ್ತಿ ಇಲ್ಲ. ಯಾವುದು ಅಂತ ಕೇಳ್ಬೋದು. ಅರಿಹಂತರು ಕೂಡ ಕುಶೀಲರಾಗಿದ್ದಾರ? ಅರಿಹಂತರು ಕುಶೀಲ ಅವಸ್ಥೆಯಲ್ಲಿ ಇದ್ದಾರೆ. ಅದೆಂಥ ಕುಶೀಲ, ಅದೆಂಥ ಪಾಪ ನೋಡಿ. ನಮ್ಮ ತತ್ವಾರ ಸೂತ್ರ ಈ ವಿಷಯವನ್ನು ಎಷ್ಟು ಸುಗಮವಾಗಿ ವಿವರಿಸಿ ಹೇಳ್ತಾ ಇದೆ ಅಂತಂದರೆ, 8ನೇ ಅಧ್ಯಾಯದಲ್ಲಿ 1ನೆಯ ಸೂತ್ರ ನೋಡಿ ಏನು ಬರ್ತದೆ? ಮಿಥ್ಯಾ ವಿರತಿ ಪ್ರಮಾದ ಕಷಾಯುಗ ಬಂಧ ಹೇತವಃ. ಆತ್ಮ ತಾನು ಕರ್ಮಗಳನ್ನು ಬಂಧಿಸಿಕೊಳ್ಳುತ್ತಾನೆ ಅಂತಂದರೆ ಅದಕ್ಕೆ 5 ಕಾರಣಗಳಿವೆ. ಕರ್ಮಗಳ ಬಂಧಕ್ಕೆ 5 ಕಾರಣಗಳು ಯಾವ್ಯಾವು? ಮಿಥ್ಯಾತ್ವ, ಅವಿರತಿ, ಪ್ರಮಾದ, ಕಷಾಯ ಮತ್ತು ಯೋಗ. ಅರಿಹಂತ ಪರಮೇಶ್ವರಿಗಳಿಗೆ ಈ 5 ಬಂಧದ ಕಾರಣಗಳಲ್ಲಿಯ 1 ಕಾರಣ ಮಾತ್ರ ಉಳ್ಕೊಂಡಿದೆ. ಅದ್ಯಾವುದು? ಅದು ಯೋಗ. ಯೋಗದಿಂದಲೂ ಕೂಡ ಮನವಚನ ಕಾಯಗಳ ಪ್ರವೃತ್ತಿ, ಇದು ಯೋಗ. ಮನ ವಚನ ಕಾಯ ಪ್ರವೃತ್ತಿ. ಅರಿಹಂತ ಪರಮೇಶ್ವರಿಗಳು ವಿಹಾರ ಮಾಡ್ತಾ ಇದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ. ಇದೇನಿದು? ಯೋಗ, ವಚನ ಯೋಗ. ವಿಹಾರ ಮಾಡುವುದು ಕಾಯ ಯೋಗ. ಮನೋಯೋಗ ಇಲ್ಲ ಅವರಿಗೆ. ಕಾಯ ಯೋಗ, ವಚನ ಯೋಗ ಎರಡೇ ಇರೋದು. ಭಾವಮನ ಇಲ್ಲಲ್ಲ. ಕೇವಲ ಜ್ಞಾನ ಆದ ನಂತರ ಭಾವಮನ ಇರುವುದೇ ಇಲ್ಲ. ದ್ರವ್ಯಮನ ಇರ್ತದೆ. ಶರೀರದಲ್ಲಿ ಇರತಕ್ಕಂತಹ ಪೌದ್ಗಲಿಕ ಮನಸ್ಸಿನ ರಚನೆ ಹೃದಯ ಸ್ಥಾನದಲ್ಲಿ ಏನಿರ್ತದೆ? ನಮ್ಮ ಜಿನ ಪ್ರತಿಮೆಗಳಲ್ಲಿ ನೀವು ನೋಡ್ತೀರಾ, ಹೃದಯ ಸ್ಥಾನದಲ್ಲಿ ಒಂದು ಕಮಲಾಕಾರದಿಂದ ಚಿಹ್ನೆ ಇರ್ತದೆ ಅಲ್ಲ? ಕೇಳ್ತಾ ಇದ್ದೀರಲ್ಲ, ಈಗ ಲಕ್ಷ ಕೊಟ್ಟು. ಎಲ್ಲಿದೆ? ಇಲ್ಲಿದೆ. ಇಲ್ಲೇ ಇದ್ದೀರಲ್ಲ, ಆ ಕಡೆ ಹೊಂಟಿದ್ದೀರ? ಏನೋ ಟೈಮ್ ಇದೆಯಲ್ಲ, ಆ ಕಡೆ ಯಾಕೆ ನೋಡಾಕಿದ್ದೀರಿ ಅಂತ ನಮ್ದು. ಅರಿಹಂತ ಪರಮೇಶ್ವರಿಗಳ ಹೃದಯ ಸ್ಥಾನದಲ್ಲಿ ಒಂದು ಕಮಲಾಕಾರದಿಂದ ಚಿಹ್ನೆಯನ್ನ ಮಾಡಿರ್ತಾರೆ. ಕಮಲ ಅದು. ಆ ಕಮಲಕ್ಕೆ 8 ದಳಗಳಿರ್ತವೆ. 8 ದಳಗಳನ್ನು ತೋರಿಸುತ್ತಾರೆ. ಕಮಲ ಅದು, ಅಷ್ಟದಳ ಕಮಲ. ಅದು ಯಾವುದರ ಪ್ರತೀಕ ಗೊತ್ತಾ? ಅರಿಹಂತ ಪರಮೇಶ್ವರಿಗಳ ಆ ಒಂದು ಪರಮೌದಾರಿಕ ಶರೀರದ ಹೃದಯ ಸ್ಥಾನದಲ್ಲಿ
ಏನಿದೆ? ಕಮಲಾಕಾರದ ರಚನೆ, ಕಮಲ ಇದೆ, ಅದೇ ದ್ರವ್ಯಮನ. ಅದು ಪೌದ್ಗಲಿಕ. ಈ ದ್ರವ್ಯ ಮನದ ಆಧಾರದಿಂದ ಭಾವಮನದ ಉತ್ಪತ್ತಿ ಆಗ್ತದೆ. ಆದರೆ ಅರ್ಹಂತ ಪರಮೇಷ್ಠಿಗಳು ಭಾವ ಮನಸ್ಸನ್ನು ನಾಶಗೊಳಿಸಿದ್ದಾರೆ. ದ್ರವ್ಯಮನ ಶರೀರದಲ್ಲಿ ಹೇಗಿತ್ತೋ ಹಾಗೇನೇ ಉಳಿದುಕೊಂಡಿರ್ತದೆ. ಕೇವಲ ಜ್ಞಾನದ ಪಶ್ಚಾತ್ತವೂ ಕೂಡ ಹಾಗೇನೇ ಉಳ್ಕೊಂಡಿರ್ತದೆ. ಅರ್ಹಂತ ಪರಮೇಷ್ಠಿಗಳಿಗೆ 12ನೆಯ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಜ್ಞಾನ ಏನಿತ್ತೋ, ಮತಿಜ್ಞಾನ, ಸುತಜ್ಞಾನ, ಇದರ ಜೊತೆಯಲ್ಲಿರ್ತಕ್ಕಂಥ ಭಾವಮನ ಅಲ್ಲಿಯೇ ನಾಶವಾಯಿತು. ಭಾವಮನ ಇಲ್ಲ. ಭಾವಮನ ಅಂದ್ರೆ ಎಂಥದ್ದು ಗೊತ್ತೇನ್ರಿ? ನಾವು ವಿಚಾರ ಮಾಡ್ತೀವಿಲ್ಲ, ಯಾವುದೇ ಒಂದು ನಾವು ಕ್ವಶನ್ ಕೇಳಿದ್ವಿ ಅಂತಂದ್ರೆ ನೀವು ವಿಚಾರ ಮಾಡ್ತಿರಲ್ಲ, ಆ ವಿಚಾರ ಮಾಡುವಂತಹ ಶಕ್ತಿಯನ್ನ ಭಾವಮನ ಅಂತ ಕರೆದಿದ್ದಾರೆ. ನಾವು ಒಂದು ಹೇಳಿದ ನಂತರ ನೀವು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಪಡ್ತೀರಲ್ಲ, ಅದು ತಿಳ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಯಾವ ಒಂದು ಆಧಾರವಿದೆಯೋ ಅದೇ ಭಾವಮನ. ಅದು ನಾಶವಾಗಿ ಹೋಗಿದೆ. ಅರಿಹಂತ ಅವಸ್ಥೆಯಲ್ಲಿ ಅದು ಇರುವುದಿಲ್ಲ. ಇನ್ನು ಪೌದ್ಗಲಿಕ ರಚನೆಯ ಆಕಾರದಲ್ಲಿ ಇರುವಂತಹ ಆ ಕಮಲಾಕಾರ ಅದು 14ನೇ ಗುಣಸ್ಥಾನದವರೆಗೆ ಇರ್ತದೆ. ಶರೀರ ಎಷ್ಟು ತನಕ ಇದೆಯೋ ಆ ದ್ರವ್ಯಮನ ಅಷ್ಟು ತನಕ ಇದ್ದೇ ಇರೋದು. ಮುಕ್ತಿಗೆ ಹೋದ ನಂತರ ಅದು ಇಲ್ಲ. ಶರೀರ ನಾಶ ಆಯಿತು ಅಂತಂದರೆ ಆ ದ್ರವ್ಯ ಮನಸ್ಸು ಕೂಡ ಶರೀರದೊಂದಿಗೆ ನಾಶ ಆಗಿ ಹೋಗ್ತದೆ. ತಿಳಿತದ? ಅರ್ಹಂತ ಪರಮೇಷ್ಠಿಗಳ ಮೂರ್ತಿಗಳ ಹೃದಯ ಸ್ಥಾನದಲ್ಲಿ ಕಮಲಾಕಾರ. ಕೆಲವರು ಏನಂತಾರೆ, ಅದೇನು ಅಂತ ಹೇಳಿಬಿಟ್ಟು, ಹಾಗಿದ್ರೆ ಅದು ಶ್ವೇತಾಂಬರ ಮೂರ್ತಿ ಆಗ್ತದೆ ಅಂತ ಹೇಳಿಬಿಟ್ಟು ಅದನ್ನು ಕೆತ್ತಿ ಬಿಡ್ತಾರೆ. ತಪ್ಪು. ಬಹಳ ದೊಡ್ಡ ಅಪರಾಧ ಮಾಡ್ತಾರೆ ಅವರು. ಮಾಡಬಾರ್ದು. ಅದನ್ನು ಯಾಕೆ ಕೆತ್ತಾರೆ ಅಂತಂದರೆ, ಅರ್ಹಂತ ಪರಮೇಷ್ಠಿಗಳಿಗೆ ಭಾವಮನ ಇಲ್ಲ, ದ್ರವ್ಯಮನ ಇದೆ ಅನ್ನುವಂಥದ್ದನ್ನು ಸೂಚಿಸುವುದಕ್ಕಾಗಿ ಅದನ್ನು ಕೆತ್ತಿರ್ತಾರೆ. ಅದನ್ನು ನಾವು ಇಡಲಿಲ್ಲ ಅಂತಂದರೆ ಅಲ್ಲಿ ಏನು ಬೋಧನೆ ಅರ್ಥ ಆಗ್ತದೆ ಅಂತಂದರೆ, ಅರ್ಹಂತ ಪರಮೇಷ್ಠಿಗಳಿಗೆ ಭಾವಮನ ಯಾವ ಥರ ನಾಶ ಆಗಿದೆಯೋ ಶರೀರದಲ್ಲಿರ್ತಕ್ಕಂಥ ದ್ರವ್ಯಮನವೂ ಕೂಡ ನಾಶವಾಗಿದೆ ಅಂತ ಅರ್ಥ ಆಗ್ತದೆ. ತಪ್ಪಾಗ್ತದೆ. ಆದರೆ ಅರ್ಹಂತ ಪರಮೇಷ್ಠಿಗಳಿಗೆ ದ್ರವ್ಯಮನ ಇದೆ, ಭಾವಮನ ಇಲ್ಲ ಅನ್ನುವಂಥದ್ದು ಇದು ಆಗಮ ಸತ್ಯ. ಇನ್ನು ಅರಿಹಂತ ಪರಮೇಷ್ಠಿಗಳಿಗೆ ಕುಶೀಲ ಇದೆ. ಅವರು ಕೂಡ ಯಾವುದೇ ಒಂದು ಅರ್ಥದಲ್ಲಿ ಕುಶೀಲವೂ ಇದೆ. ಎಂಥ ಕುಶೀಲ? ಈ ಯೋಗ ಇದೆಯಲ್ಲ, ವಿಹಾರ ಆಗ್ತದೆ, ಇದು ಕುಶೀಲ. ಶರೀರದಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತಂದರೆ ಕರ್ಮ ಕಟ್ಟುತ್ತೆ. ಅದಕ್ಕೆ ಈ ಕಾಯ ಪ್ರವೃತ್ತಿ ಅಂತಕ್ಕಂಥದ್ದು ಕೂಡ ಕುಶೀಲ. ಕರ್ಮಾಶ್ರವಕ್ಕೆ ಕಾರಣ. ಆಶ್ರವ ಇದು ಕುಶೀಲ, ಸಂವರ ಇದು ಶೀಲ. ನಿರ್ಜರೇಶೀಲ, ಸಂವರಶೀಲ, ಆಶ್ರವ ಕುಶೀಲ, ಬಂಧ ಕುಶೀಲ. ಮೋಕ್ಷ ಎಲ್ಲ ಶೀಲಗಳ ಕೇಂದ್ರ, ಎಲ್ಲ ಶೀಲಗಳ ಸರ್ವೋತ್ಕೃಷ್ಟ ಕೇಂದ್ರ ಮೋಕ್ಷ. ಆತ್ಮನಿಗೆ ಎಲ್ಲ ಗುಣಗಳಿರ್ತವೆ, ಅಲ್ಲಿ ಎಲ್ಲ ಶೀಲಗಳಿರ್ತವೆ. ಸಿದ್ಧ ಪರಮೇಷ್ಠಿಗಳು ಎಷ್ಟು ಶೀಲವನ್ನು ಹೊಂದಿದವರು? 18,000 ಶೀಲಗಳನ್ನು ಹೊಂದಿರ್ತಾರೆ. ಎಷ್ಟು ಗುಣಗಳನ್ನು ಹೊಂದಿದವರು? ಅನಂತ ಶುದ್ಧ ಗುಣಗಳನ್ನು ಹೊಂದಿದ್ದಾರೆ, ಅನಂತ ಶುದ್ಧ ಗುಣಗಳನ್ನು ಹೊಂದಿರ್ತಾರೆ. ಅದಕ್ಕಾಗಿ ಇಂಥ ಜನಪ್ರತಿನಿಧಿಗಳಿಗೆ ಆ ಸ್ತ್ರೀಯರು ಸ್ಪರ್ಶ ಮಾಡುವುದೇ ಅಪರಾಧ ಇದೆ ಅಂದ ಮೇಲೆ ಇನ್ನು ಅಭಿಷೇಕ ಮಾಡಿದಾಗ ಸ್ಪರ್ಶ ಅಂತೂ ಮಾಡಲಿಕ್ಕಲ್ಲ. ಒರೆಸೋರು ಯಾರು? ಮೂರ್ತಿಯನ್ನು ಒರೆಸೋರು ಯಾರು? ಮುನಿಗಳಿಗೂ ಕೂಡ ನೀವು ಇದು ಮಾಡ್ತೀರಲ್ಲ, ಪಾದಾಭಿಷೇಕ ಮಾಡುವಾಗ ಕೈ ಹಚ್ತೀರಿ. ಕೈ ಹಚ್ಚಲಿಕ್ಕೆ ಏನಾಗಿಲ್ಲ, ಮ್ಯಾಗಿಂದ ಬಿಡ್ತೀವಿ ಅದನ್ನು. ನೋಡಿ, ಭಗವಂತರ ಅಭಿಷೇಕ ಕೈ ಹಚ್ಚಿ ಮಾಡ್ತೀವಿ, ಮಾಡಬೇಕು ಅನ್ನುವಂಥದ್ದು ಅಲ್ಲಿ ವಿಧಾನ ಇಲ್ಲ, ಆಧಾರಗಳಿಲ್ಲ, ಶಾಸ್ತ್ರ ಇಲ್ಲ.
ಇನ್ಯಾರೋ ಅಪ್ಪಿತಪ್ಪಿ ಮಾಡಿರ್ತಕ್ಕಂಥವ್ರು ಮಾಡಿರ್ಬೋದು. ಅಂಥವ್ರ ಉದಾಹರಣೆಯನ್ನು ಶಾಸ್ತ್ರ ಪುರಾಣಗಳಲ್ಲಿ ಅಂಥವರ ಉದಾಹರಣೆಗಳನ್ನು ಕೊಟ್ಟಿರಬಹುದು. ಆದರೆ ಅವರು ಹಾಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಅವರನ್ನು ಅನುಸರಿಸ್ತೇವೆ ಅಂತಂದರೆ ಇದು ಆಗಮೋಕ್ತ ಆಚಾರ ವಿಚಾರ ಅಲ್ಲ. ಶೀಲಗಳನ್ನು ರಕ್ಷಿಸುವುದು ಇದು ಕರ್ತವ್ಯವೋ, ಅಥವಾ ಆ ಪುರಾಣ ಗ್ರಂಥಗಳಲ್ಲಿ ಯಾರೋ ಒಬ್ಬರು ಇಂಥ ತಪ್ಪುಗಳನ್ನು ಮಾಡಿದ್ದಕ್ಕೆ ಹಾಗೇನೆ ವರ್ಣನೆ ಮಾಡೋರಲ್ಲ, ಅವ್ರು ಏನು ಮಾಡಿದ್ದಾರೆ ಹಾಗೇನೆ. ರಾವಣ ಏನು ಮಾಡಿದ ಅದನ್ನೆಲ್ಲ ಬರಿಬೇಕು ಬೇಡ, ಇದನ್ನೆಲ್ಲ ಮಾಡಿಲ್ಲ ಅಂತ ಬರಿಬೇಕಾ? ರಾವಣ ಏನು ಮಾಡಿರ್ತಾನೆ ಎಲ್ಲ ಬರಿಬೇಕು. ಆಮೇಲೆ ರಾವಣ ಹೀಗೆ ಮಾಡಿದ್ದನು ಅಂತ ಹೇಳ್ಬಿಟ್ಟು ಎಲ್ಲಿ ಬರ್ತಾ ಇದೆ? ಇದು ಆಗಮ ಶಾಸ್ತ್ರದಲ್ಲಿ ಬರ್ತಾ ಇದೆ. ಶಾಸ್ತ್ರಾನುಸಾರ ರಾವಣ ಮಾಡಿದ್ದಾನೆ ಅಂದಮೇಲೆ ನಮ್ಮ ಶಾಸ್ತ್ರ ಹೇಳ್ತಾ ಇದೆ ಅಂದಮೇಲೆ ಅದು ನಮಗೆ ಆಚರಣೆಗೆ ಗ್ರಾಹ್ಯವಾದದ್ದು ಅಥವಾ ತ್ಯಾಜ್ಯವಾದದ್ದು? ಅದು ತ್ಯಾಜ್ಯ. ಹಾಗೇನೆ ಯಾರೋ ಒಬ್ಬರು ಸ್ತ್ರೀಯರು ರಾಜರ ಪತ್ನಿ ಅಥವಾ ಮತ್ತೆ ಯಾರು ಅಭಿಷೇಕವನ್ನು ಇಬ್ಬರು ರಾಜ ರಾಣಿ ಕೂಡಿ ಮಾಡಿದ್ರು ಅಂತಂದ್ರೆ ಶಾಸ್ತ್ರದಲ್ಲಿ ಬಂದಿದೆಯಲ್ರಿ ಅಂತ ಹೇಳ್ಬಿಟ್ಟು ನೀವು ಮಾಡಕ್ಕೆ ಶುರು ಮಾಡಿದ್ರಿ ಅಂತಂದರೆ ಈ ಚರಣಾನುಯೋಗದ ಗ್ರಂಥಗಳೆಲ್ಲ ಮಾಡಬೇಡಿ ಅಂತ ಇವೆ. ಆಮೇಲೆ ಆ ಕಥೆಯನ್ನು ಅನುಸರಣೆ ಮಾಡಿ ನೀವು ಮಾಡ್ತೀರಂದ್ಮೇಲೆ ಆ ರಾವಣ ಮಾಡಿದ್ದನ್ನು ಮಾಡಬೇಕಾಗ್ತದೆ. ಹೌದು, ಮತ್ತೆ ಇದು ತಪ್ಪಿದೆ, ಅದು ತಪ್ಪಿದೆ. ಇದರಿಂದ ಶೀಲಭಂಗ ಆಗ್ತದೆ, ಅದರಿಂದೂ ಶೀಲಭಂಗ ಆಗ್ತದೆ. ಅದಕ್ಕೆ ಈ ವಿವೇಕದ ಮಾತುಗಳನ್ನು ಯಾರೂ ಹೇಳಲ್ಲ, ಯಾರೂ ಚರ್ಚೆ ಮಾಡಲ್ಲ. ಒಂದೇ ಚರ್ಚೆ ಮಾಡ್ತಾರೆ, ನಮ್ಗೆ ಯಾಕೆ ಅಧಿಕಾರ ಇಲ್ಲ ಅಂತ. ಅಯ್ಯೋ, ನಮ್ಗೆ ಯಾಕೆ ಅಧಿಕಾರ ಇಲ್ಲ, ನಿಮ್ಗೆ ಯಾಕೆ ಅಧಿಕಾರ? ಇದು ನೀವೆಲ್ಲ ಅಧಿಕಾರ ನಮ್ಗೆ ಕಸ್ಕೊಂಡೇ ಬಿಟ್ಟಿದ್ದೀರಿ ಎಷ್ಟೋ ಶತಮಾನಗಳಿಂದ. ಹೀಗೆ ವಿಚಾರಗಳನ್ನು ಹುಟ್ಟಿಸಿ ಅಥವಾ ವಿಚಾರ ಮಾಡಿ ಎಷ್ಟೋ ಜನ ಅಭಿಷೇಕ ಮಾಡಲಿಕ್ಕೆ ಹೋಗ್ತಾರೆ. ಅದೆಲ್ಲ ಮಹಾಜ್ಞಾನ. ಕೋರ್ಟ್ ಕೇಸ್ ಮಾಡ್ರಿ ಅಂದಿದೆ, ನಮ್ಗೆ ಅಧಿಕಾರ ಕಸ್ಕೊಂಡಿದ್ದಾರೆ. ಕೋರ್ಟ್ ಕೊಡಿಸ್ತದೆ ನಿಮ್ಗೆ ಅಧಿಕಾರವನ್ನು. ಕೋರ್ಟ್ ಅಧಿಕಾರ ಕೊಡಿಸ್ತು ಅಂತಂದ್ರೆ ನಿಮ್ಮ ಧರ್ಮ ಎಲ್ಲ ನಷ್ಟ ಆಗಿ ಹೋಗುತ್ತೆ. ನಾವು ಯಾವುದ್ರ ಪೂಜೆ ಮಾಡ್ತೀವಿ? ಮುನಿಗಳಲ್ಲಿ, ಅರಿಹಂತ ಪರಮೇಶ್ವರಿಗಳಲ್ಲಿ ಶೀಲ ಗುಣಗಳ ಪೂಜೆ ಮಾಡ್ತೀವಿ ಅಥವಾ ಕುಶೀಲದ್ದು? ಶೀಲದ್ದು. ಆಮೇಲೆ ನೀವು ಸ್ಪರ್ಶ ಮಾಡಿದಾಗ ಶೀಲ ಉಳಿತೇನೋ? ಆ ಶೀಲ ಉಳಿಲಿಲ್ಲ ಅಂದರೆ ಕುಶೀಲ ಬಂತಲ್ಲ. ಆಮೇಲೆ ಇನ್ನು ನಾಳೆಯಿಂದ ಯಾವುದನ್ನು ನೀವು ಪೂಜೆ ಮಾಡೋರು? ಕುಶೀಲದ್ದು ಅಥವಾ ಶೀಲದ್ದು? ಅಲ್ಲಿ ಶೀಲ ಉಳಿದಿಲ್ಲ, ಕುಶೀಲ ಬಂದ್ಬಿಟ್ಟಿದೆ. ಆಮೇಲೆ ಪೂಜೆ ಯಾವುದ್ರದ್ದು ಮಾಡೋರು? ಕೋರ್ಟ್ ಅಂತೂ ಆರ್ಡರ್ ಕೊಟ್ಟು ನಿಮಗೂ ಅಧಿಕಾರ ಇದೆ, ನಡ್ರಿ ಹೋಗ್ರಿ. ತಪ್ಪಾಗ್ತದೆ. ಜೈನ ದರ್ಶನ, ಜೈನ ತತ್ವಗಳು ಅತಿ ಸೂಕ್ಷ್ಮ. ಜೈನ ಧರ್ಮ ಗುಣಗಳನ್ನು ಹೆಚ್ಚಿಸಿಕೊಳ್ಳತಕ್ಕಂತಹ ಮಾರ್ಗ. ಜೈನ ಧರ್ಮ ಗುಣಗಳನ್ನೇ ವೃದ್ಧಿಸಿಕೊಳ್ಳತಕ್ಕಂತಹ ಮಾರ್ಗ. ಗುಣಗಳನ್ನು ಪೂಜಿಸುವುದನ್ನು ಹೇಳುವಂತಹ ಮಾರ್ಗ. ಗುಣಗಳ ಪೂಜಕರು ನಾವು, ದೋಷಗಳ ಪೂಜಕರಲ್ಲ. ಅದಕ್ಕೆ ಈ ಜಿನ ಪ್ರತಿಮೆಗಳಿಗೆ ಪಂಚಕಲ್ಯಾಣಕವನ್ನು ಮಾಡಿದ್ದೇವೆ ಅಂತಂದರೆ ಆ ಮೂರ್ತಿಗಳಲ್ಲಿರ್ತಕ್ಕಂಥ ಶೀಲ ಗುಣಗಳನ್ನು ರಕ್ಷಿಸಿಕೊಳ್ಳುವಂಥ ಹೊಣೆಗಾರಿಕೆ ಶ್ರಾವಿಕೆಯರಿಗಿದೆಯೋ ಅಥವಾ ಭಗವಂತರಿಗಿದೆ? ಮೂರ್ತಿಗಳನ್ನೇನು ಮಾತಾಡೋಲ್ಲ, ಮಾತಾಡ್ತವೆ. ನೀವು ಯಾಕೆ ನೋಡ್ತಾ ಇದ್ದೀರಿ ಅಂತ ಹಿಂದೆ ಸರಿತಾವೆ ಮೂರ್ತಿಗಳು. ಪಂಚಕಲ್ಯಾಣಕ್ಕೆ ಯಾರು ಮಾಡಿಸಿದ್ದಾರೆ? ನೀವೇ ಮಾಡಿಸಿದ್ದೀರಲ್ಲ. ನಿಮಗಾಗಿ ನೀವು ಮಂದಿರ ಕಟ್ಸ್ಕೊಂಡಿದ್ದೀರಲ್ಲ. ಮತ್ತು ಅಂಥ ಪವಿತ್ರ ಮಂದಿರದಲ್ಲಿ ಪವಿತ್ರ ಭಗವಂತರ ಮೂರ್ತಿಗಳನ್ನಿಟ್ಟು ಪೂಜಿಸ್ತಾ ಇದ್ದೀರಿ ಅಂತಂದರೆ ಆ ಮೂರ್ತಿಗಳಲ್ಲಿ ಪಂಚಕಲ್ಯಾಣಕದ ಕಾಲದಲ್ಲಿ ಆರೋಪಿಸಿರತಕ್ಕಂತಹ ಸಂಸ್ಕಾರ ಮಾಡಿರ್ತಕ್ಕಂಥ ಗುಣಗಳನ್ನು ಪೂಜಿಸ್ತಾ ಇದಿರೋ ಅಥವಾ ದೋಷಗಳನ್ನು? ಗುಣಗಳನ್ನು ರಕ್ಷಿಸುವುದು ಯಾರೇ ಕರ್ತವ್ಯ? ಶ್ರಾವಿಕೆಯರ ಕರ್ತವ್ಯ. ಇನ್ನು ಇಂಥ ಶ್ರಾವಿಕೆಯರಿಗೆ ನಮ್ಗೆ ಯಾಕೆ ಅಧಿಕಾರ ಇಲ್ಲ ಅಂತಂದ್ರೆ, ಅಧಿಕಾರ ಇದೆ, ಇಲ್ಲಂತಲ್ಲ, ಅಧಿಕಾರ ಇದೆ. ಆದರೆ ಪುರುಷ ಪರ್ಯಾಯ
ಬಂದಾಗ ಸಂಪೂರ್ಣ ಅಧಿಕಾರ ಇದೆ. ಭಗವಂತರ ವಾಣಿ ಇದೆಯಲ್ಲ, ಈ ಥರ ಮಾಡಿದರೆ ಇಷ್ಟು ಶೀಲ ಗುಣಗಳ ಭಂಗ, ಈ ಥರ ಮಾಡಿತು ಅಂತಂದ್ರೆ ಇಷ್ಟು ಶೀಲ ಗುಣಗಳ ರಕ್ಷಣೆ ಅನ್ನುವಂಥ ಉಪದೇಶ ಯಾರ್ದಿದು? ಭಗವಂತರದ್ದು. ಆಮೇಲೆ ಭಗವಂತರ ಉಪದೇಶವನ್ನೇ ನಾವು ಹಾಳು ಮಾಡಿಕೊಂಡು ಅವುಗಳನ್ನೆಲ್ಲ ಮನ್ನಿಸದೆ ನಮ್ಮ ಮನಸ್ಸಿಗೆ ತಕ್ಕಂತೆ ನಮ್ಮ ಅಧಿಕಾರಗಳನ್ನು ಕೋರ್ಟ್ದಿಂದ ಪ್ರಾಪ್ತ ಮಾಡಿಕೊಂಡು ನಾವು ಈ ಕ್ರಿಯೆಗಳನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂತಂದರೆ ಇಲ್ಲಿ ಜೈನ ಧರ್ಮ ಉಳಿಯುವುದಿಲ್ಲ. ಅತಿ ಸ್ಪಷ್ಟವಾದ ಉತ್ತರ ದೊರೆಯಿತು. ಯಾರು? ನೋಡಿ, ಶ್ರಾವಿಕಿಯರು ಆರಿಕೆಯರ ಸೇವೆ, ವೈಯಾವೃತ್ತಿ, ಸ್ಪರ್ಶ ಎಲ್ಲ ಮಾಡ್ಬೋದು. ಅದು ಅವರು ಆರಿಕೆಯರು ಜಿನ ಪ್ರತಿಮೆಗಳ ಮುಂದೆ ಮಂದಿರದಲ್ಲಿ ನೀವು ಆರಿಕೆಯರಿಗೆ ನಮಸ್ಕರಿಸಬಹುದೇ? ಈ ಪ್ರಶ್ನೆ. ನೋಡಿ, ಮಂದಿರ ಅಂತಂದ್ರೆ ಮಂದಿರದಲ್ಲಿ ಪೂಜನೀಯ ವಂದನೀಯ ಸ್ಥಾನವನ್ನ ಹೊಂದಿರತಕ್ಕಂಥ, ಪೂಜನೀಯ ವಂದನೀಯ ಗುಣಗಳನ್ನು ಯಾರು ಪ್ರಾಪ್ತ ಮಾಡಿಕೊಂಡಿದ್ದಾರೆ ಅಂಥ ಮಹಾ ಆತ್ಮರನ್ನು ಸ್ಥಾಪಿಸಿ ಅವರ ಆರಾಧನೆಗೋಸ್ಕರ ಮಂದಿರಕ್ಕೆ ಬರ್ತೀವಿ. ಹೌದಾ? ಭಗವಂತರ ಆರಾಧನೆಯನ್ನು ಮಾಡುವಾಗ, ಪೂಜಿಸುವಾಗ, ನಮಸ್ಕರಿಸುವಾಗ ಆ ಕ್ರಿಯೆಗಳಲ್ಲಿನೇ ಮಗ್ನವಾಗಿ ಇರಬೇಕು. ಅದನ್ನು ಮಾಡುವಾಗ ನಡುವೆ ಇದನ್ನು ಮಾಡಬಾರ್ದು, ಇದನ್ನು ಮಾಡುವಾಗ ಅದನ್ನು ಮಾಡಬಾರ್ದು. ಒಟ್ಟಿಗೆ ಏಕಕಾಲಕ್ಕೆ ಎರಡೂ ಒಟ್ಟಿಗೆ ಮಾಡಲಿಕ್ಕೆ ಆಗೋಲ್ಲ, ಮಾಡಲೂಬಾರದು. ಅದನ್ನು ಮುಗಿಸಿ ನಂತರ ವಂದಾಮಿ ಅನ್ನುವಂಥ ಶಬ್ದದಿಂದ ಆಧರಿಸುವಂಥ ಅಭಿವಾದನ ಶಬ್ದದ ಮೂಲಕ ಆಧರಿಸಬಹುದು. ಅವರಿಗೆ ಪೂಜೆ ಅಂತೂ ಇಲ್ಲವಿಲ್ಲ. ಪೂಜೆ ಯಾಕೆ ಇಲ್ಲ? ವಸ್ತ್ರ ಪರಿಗ್ರಹ. ವಸ್ತ್ರ ಇದು ಕುಶೀಲವೋ ಅಥವಾ ಶೀಲ? ದಿಗಂಬರತ್ವ ಇದು ಶೀಲವೋ ಅಥವಾ ಕುಶೀಲ? ಶೀಲ. ಎಲ್ಲಿ ಪಾಪ ಮತ್ತು ಪಾಪದ ಕಾರಣಗಳಿವೆಯೋ ಅಲ್ಲಿ ಕುಶಲ ಇದೆ, ಮತ್ತು ಎಲ್ಲಿ ಪಾಪ ಮತ್ತು ಪಾಪದ ಕಾರಣಗಳು ಇಲ್ಲವೋ ಅಲ್ಲಿ ಶೀಲ ಇರ್ತದೆ. ಈ ಥರದಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಜೀವನ ಪರ್ಯಂತ ಸಂಕಲ್ಪ ತಗೊಳ್ಬೇಕು. ನಮ್ಮಿಂದ ಭಗವಂತರಿಗೆ, ಮುನಿಗಳಿಗೆ ಯಾವುದೇ ಪ್ರಕಾರದ ಅವರ ಶೀಲ ವ್ರತಗಳಲ್ಲಿ ದೋಷ ಬಾರದಂತೆ ನಡೆದುಕೊಳ್ಳುವುದು ನಮ್ಮ ಕರ್ತವ್ಯ. ಇನ್ನೊಂದು ಆ ವಿಷಯ ಒಂದು ಹೇಳಬೇಕಾಗಿತ್ತು. ತೀರ್ಥಂಕರರು ಗರ್ಭಕ್ಕೆ ಒಂದು ಗರ್ಭ ಕಲ್ಯಾಣಕ್ಕಾಯಿತು ಬಂದಾಗ, ಜನ್ಮ ತಾಳಿದರು ಜನ್ಮ ಕಲ್ಯಾಣಕ್ಕಾಯಿತು. ಜನ್ಮ ಪಡೆದಿರತಕ್ಕಂತಹ ಬಾಲಕನಿಗೆ ಸ್ತ್ರೀ ಪರ್ಯಾಯದ ಇಂದ್ರಾಣಿ ಎತ್ಕೊಳ್ತಾಳಿಲ್ಲ. ಬಾಲಕ ತಾಯಿ ಬಾಲಕನನ್ನ ಎತ್ತಿ ಕೊಡ್ತಾಳೋ ಇಲ್ಲೋ? ಕೊಡಲ್ಲ. ಚೋರಿ ಮಾಡ್ಕೊಂಡು ಹೋಗ್ತಾರೆ. ನಿಮ್ಗೆ ಏನು ಗೊತ್ತ? ಇಂದ್ರಾಣಿ ಚೋರಿ ಮಾಡ್ಕೊಂಡು ಹೋಗ್ತಾಳೆ. ಮಾಯಾಮಯಿ ಬಾಲಕನನ್ನ ಅಲ್ಲಿ ಮಲಗಿಸಿ ಮತ್ತೊಂದು ಗೊಂಬಿ ಮಲಗಿಸಿ ಒರಿಜಿನಲ್ ತಕೊಂಡು ಹೋಗ್ಬಿಡ್ತಾಳೆ. ಯಾಕೆ ಆ ಥರ ಯಾಕೆ ಮಾಡಿದ್ರು? ಯಾಕೆ ಮಾಡಬೇಕಾಯ್ತು ಆ ಥರ? ತಾಯಿಗೆ ಹೇಳಿ ಮಾಡಿ ತಿಳಿಸ್ಕೊಟ್ಟು ನಾವು ಪಾಂಡುಕ್ ಶಿಲೆ ಮೇಲೆ ಈ ಬಾಲಕನ ಒಯ್ತಾ ಇದ್ದೀವಿ, ಅಭಿಷೇಕ ಮಾಡಲಿಕ್ಕೆ ಕೊಟ್ಟು ಬಿಡಿ ನಮಗೆ ಅಂತ ಯಾಚನೆ ಮಾಡಬಹುದಾಗಿತ್ತಲ್ಲ. ತಾಯಿ ಕೊಡಂಗಿಲ್ಲ.
ಯಾಕೆ ಮುಚ್ಚಿಟ್ಕೋತಾರೆ. ಯಾಕೆಂದ್ರೆ ಸದ್ಯ ಹುಟ್ಟಿದ ಬಾಲಕ, ಆತನ ಮೇಲೆ ತಾಯಿ ಎಷ್ಟು ಪ್ರೀತಿ ಇರ್ತದೆ ಅಂತಂದ್ರೆ ಎಂಥೆಂಥ ಪ್ರಾಣಿಗಳಲ್ಲೂ ಇದನ್ನು ನೋಡಬಹುದು. ಅದನ್ನ ಮುಟ್ಟಲಿಕ್ಕೆ, ಸ್ಪರ್ಶ ಮಾಡಲಿಕ್ಕೆ ಯಾರಾದರೂ ಬರ್ತಾ ಇದ್ದಾರೆ ಅಂತಂದ್ರೆ ತನ್ನ ಪ್ರಾಣ ಕೊಟ್ಟು ತನ್ನ ಮರಿಯನ್ನ ರಕ್ಷಣೆ ಮಾಡ್ತದೆ ಆ ಪ್ರಾಣಿ. ಯಾವುದೇ ಪ್ರಾಣಿ, ಜಿಂಕೆ ಆಗಲಿ, ಶಿವ ಆಗಲಿ, ಬೆಕ್ಕಾಗಲಿ, ನಾಯಿ ಆಗಲಿ, ಹುಟ್ಟಿದ ತಕ್ಷಣ ಆ ಮಕ್ಕಳಿಗೆ ನಾವು ಕೈ ಹಚ್ಚೋದು ಬಹಳ ಕಷ್ಟ. ಬರುವುಡ್ಲು ಅಂದ್ರೆ ನೋಡಿ, ಸ್ತ್ರೀ ಪರ್ಯಾಯದಲ್ಲಿ ತನ್ನ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇರ್ತದೆ ಅನ್ನುವಂಥದ್ದು ಕಂಡು ಬರ್ತದೆ. ಅದೇ ಮಾತೃತ್ವ, ಮಾತೃತ್ವ ಶಕ್ತಿ. ಮಾತೃತ್ವ ಅಂದರೆ ಏನು ಅಲ್ಲಿ ಕಂಡು ಬರ್ತದೆ, ಎಲ್ಲರಲ್ಲಿ ಇರ್ತದೆ. ಅದಕ್ಕಾಗಿ ಹಾಗೇನಾಗೋದು ಬೇಡ ಅಂತ ಹೇಳಿಬಿಟ್ಟು ಇಂದ್ರಾಣಿ ತನ್ನ ಒಂದು ಕೃತಕ ಮಗುವನ್ನ ಅಲ್ಲಿ ಮಲಗಿಸಿ ಆ ಮಗುವನ್ನ ತಕ್ಕೊಂಡು ಹೋಗ್ಬಿಡ್ತಾಳೆ. ನಡಿ, ನೀನು ತಾಯಿ ತಂದೆಗಳು ಎಲ್ಲರೂ ನಡೀರಿ, ಅಭಿಷೇಕ ನೋಡೋಣ, ನಿಮ್ಮ ಮಗುವಿನ ಅಭಿಷೇಕ ಮಾಡೋದು ನಿಮಗೂ ಖುಷಿ ಆಗ್ತದೆ, ನಾವು ಅಭಿಷೇಕ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಅವರನ್ನು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಹೋಗ್ಲಿಲ್ಲ. ಮನುಷ್ಯರು ಯಾರು ಹೋಗ್ತಾರೆ ಪಂಡುಕ್ ಶಿಲೆ ಮೇಲೆ? ಯಾರೊಬ್ರು ಹೋಗುವುದನ್ನು ಕೇಳಿದಿರ ಶಾಸ್ತ್ರದಲ್ಲಿ? ಮನುಷ್ಯರು ಯಾರು ಹೋದ್ರು? ಇದೆಲ್ಲ ಕಾರ್ಯ ದೇವತೆಗಳಿಂದ ಮಾಡಲ್ಪಡುವಂತಹ ಕಾರ್ಯ. ದೇವತೆಗಳೇ ಮಾಡ್ತಾರೆ ಎಲ್ಲ ಈ 5 ಪಂಚ ಕಲ್ಯಾಣಕಗಳನ್ನು. ಅದಕ್ಕಾಗಿ ಅವರು ತೀರ್ಥಂಕರು. ತೀರ್ಥಂಕರಂದ್ರೆ ಯಾರು? ಯಾರ ಪಂಚ ಕಲ್ಯಾಣಕಗಳನ್ನ ದೇವತೆಗಳು ನೆರವೇರಿಸಿ ಕೊಡ್ತಾರೆ ಅವರೇ ತೀರ್ಥಂಕರು. ಮನುಷ್ಯರು ನೆರವೇರಿಸಿ ಕೊಟ್ಟರು ಅಂತಂದ್ರೆ ಅವ್ರು ತೀರ್ಥಂಕರು ಅಲ್ಲವೇ ಅಲ್ಲ. ಇವ್ರು ಏನ್ ಬೇಕಾದ್ ಮಾಡ್ತಾರೆ. ಪ್ರಾಮಾಣಿಕವಾಗಿ ಇವರೇ ತೀರ್ಥಂಕರು ಅನ್ನುವಂತಹ, ಇದು ತೀರ್ಥಂಕರ ಜೀವ ಹುಟ್ಟಿದೆ ಅನ್ನುವಂತಹ ಪ್ರಾಮಾಣಿಕತೆ ದೇವತೆಗಳಿಂದ ಬರ್ತದೆ. ಯಾಕಂದ್ರೆ ಅದು ಸುಪ್ರೀಂ ಕೋರ್ಟ್. ದೇವಗತಿಯ ದೇವ, ಇಂದ್ರ, ಇವು ಅವರ ಪರಿವಾರ, ಆಮೇಲೆ ಕುಬೇರ, ಇವರೆಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟದ ಎಲ್ಲ ಕಾರ್ಯಕರ್ತರುಗಳು. ಇವರೆಲ್ಲ ಅವ್ರೇನ್ ಮಾಡ್ತಾರಲ್ಲ ಅದು ಸತ್ಯ. ಮನುಷ್ಯರು ಮಾಡಬಹುದಾಗಿತ್ತಲ್ಲ ಪಂಚ ಕಲ್ಯಾಣಕ. ಮೂರ್ತಿಗಳಿಗೆ ಈಗ ಮಾಡ್ತೀರಿ ಅಂದ್ರಲ್ಲಿ ಸಾಕ್ಷಾತ್ ಭಗವಂತ ಹುಟ್ಟಿದಾಗ ಮನುಷ್ಯರು ಪಂಚ ಕಲ್ಯಾಣಕಗಳನ್ನ ಯಾಕೆ ಮಾಡಲಿಲ್ಲ? ನಾವು ಮಾಡಬಹುದಾಗಿತ್ತಲ್ಲ. ಗರ್ಭ ಕಲ್ಯಾಣಕ ಎಲ್ಲರೂ ಸ್ತ್ರೀಯರು ಸೇರಿಬಿಟ್ಟು ಮಾತೆಯ ಸೇವೆಗಾಗಿ ಹೋಗ್ಬೋದಾಗಿತ್ತು. ಹೋಗ್ಲಿಲ್ಲ. ಹೋದ್ರೆ ಯಾರು ಒಬ್ಬರಾದ್ರು? ಇದೇ ಚರ್ಚೆ ಶಾಸ್ತ್ರದಲ್ಲಿ ಎಲ್ಲಾದರೂ ಇಲ್ಲ. ಯಾರು ನೀವು ಹೋಗಲಿಲ್ಲ. ಅದು ಯಾರ ಕರ್ತವ್ಯ ಆಗಿತ್ತು? ದೇವತೆಗಳ ಕರ್ತವ್ಯ. ದೇವತೆಗಳು ಯಾವ ಥರದಿಂದ ಸೇವೆ ಮಾಡ್ತಾರೆಯೋ ಅದು ಮನುಷ್ಯರಿಂದ ಸಾಧ್ಯವೇ ಇಲ್ಲ. ಅಂಥ ಸೇವೆಯನ್ನ ಮಾಡ್ತಾರೆ ದೇವದೇವಿಯರು. ಇವರಿಗೆಲ್ಲಿ ಪುರುಸೊತ್ತಿರ್ತದೆ. ನಡುಕೆ ಎದ್ದು ಹೋದ್ರಂದ್ರೆ ದೇವತೆಗಳು ಅಲ್ಲಿ ನೆಲೆಗೊಂಡಿರ್ತಾರೆ. ಬಂದ್ರು ಅಂತ ಹೋಗೋದೇ ಇಲ್ಲ, ಮಾತೆಯನ್ನು ಬಿಟ್ಟು ಅಲ್ಲೇ ಎದ್ದಿರ್ತಾರೆ. ಅದಕ್ಕಾಗಿ ಉತ್ಕೃಷ್ಟ ಸೇವೆ, ತಂದೆ ತಾಯಿಗಳ ಸೇವೆ ದೇವತೆಗಳೇ ಮಾಡಲಿಕ್ಕೆ ಶಕ್ಯವಿದೆ ವಿನಃ ಮನುಷ್ಯರು ಮಾಡಲಿಕ್ಕೆ ಶಕ್ಯ ಇಲ್ಲ. ಅಂಥ ಉತ್ಕೃಷ್ಟ ಸೇವೆಯನ್ನ ಪಡೆಯುವಂತಹ ಪುಣ್ಯ ಯಾರಲ್ಲಿರ್ತದೆ ಅವರೇ ತೀರ್ಥಂಕರ. ಆ ತೀರ್ಥಂಕರ ಪ್ರಕೃತಿ ಇದ್ದವರಲ್ಲಿ ಮಾತ್ರ ದೇವತೆಗಳು ಬಂದು ಸೇವೆ ಮಾಡ್ತಾರೆ. ಅದು ಉತ್ಕೃಷ್ಟ ಸೇವೆ. ಏನ್ ಹೇಳ್ತಿದ್ರಿ? ಜನ್ಮ ಕಲ್ಯಾಣ. ಇನ್ನು ಆ ಬಾಲಕನನ್ನ ಎತ್ಕೊಂಡು ಇಂದ್ರಾಣಿ ಹೋಗ್ತಾಳಲ್ಲ,
ಅಲ್ಲಿ ಅದು ಬಾಲಕಾವಸ್ಥೆ, ಅಸಂಯಮ ಅವಸ್ಥೆ, ಅಲ್ಲಿ ಇನ್ನೂ ಶೀಲ ಬಂದಿಲ್ಲ. ಸ್ವತಃ ಆ ಬಾಲ್ಯಾವಸ್ಥೆ ಕುಶೀಲದಲ್ಲಿದೆ, ಇನ್ನೂ ಪರಿಗ್ರಹ ಬಿಟ್ಟಿಲ್ಲ, ಮಹಾವೃತಗಳು ಬಂದಿಲ್ಲ ಅಂದ ಮೇಲೆ ಸ್ಪರ್ಶ ಮಾಡಲಿಕ್ಕೆ ಏನು ಅಡ್ಡಿ ಇಲ್ಲ, ಎತ್ಕೊಳ್ಳಿಕ್ಕೆ ಏನು ಅಡ್ಡಿ ಇಲ್ಲ. ದೀಕ್ಷಾ ತಕ್ಕೊಂಡ ನಂತರ ಮುಟ್ಟಬಾರ್ದು. ಅಲ್ಲಿ ಶೀಲ ಬಂದಿರ್ತವೆ, ಪಂಚ ಮಹಾವೃತಗಳನ್ನು ಸ್ವೀಕಾರ ಮಾಡಿರ್ತಾರೆ. ಅಲ್ಲಿಂದ ಶೀಲ ಧರ್ಮ ಪ್ರಾರಂಭವಾಗ್ತದೆ. ಇಲ್ಲಿ ಅಧರ್ಮ ಇದೆ ಬಾಲ್ಯಾವಸ್ಥೆಯಲ್ಲಿ, ಅಲ್ಲಿ ಧರ್ಮ ಇದೆ. ಅಧರ್ಮವನ್ನು ಮುಟ್ಟಬಹುದು. ಅಧರ್ಮವನ್ನು ಮುಟ್ಟಬಹುದು, ಧರ್ಮವನ್ನು ಮುಟ್ಟಬಹುದು. ಆದರೆ ಧರ್ಮವನ್ನು ಮುಟ್ಟಬಾರದು ಅಂತ ಇದೆ. ಯಾಕಂದ್ರೆ ಧರ್ಮವನ್ನು ಮುಟ್ಟಿತ್ತು ಅಂತಂದ್ರೆ ಅಲ್ಲಿ ಮಡಿ ಹೋಗಿಬಿಡ್ತದೆ. ಧರ್ಮವನ್ನು ಮುಟ್ಟಿತ್ತು ಅಂತಂದ್ರೆ ಧರ್ಮದ ಮಡಿ ಹೋಗ್ತದೆ. ಮಡಿ ಯಾರ್ದು ಹೋಗೋದು? ಯಾರಲ್ಲಿ ಧರ್ಮ ಇದೆ ಅವ್ರದ್ದು ಹೋಗೋದಲ್ಲ. ಯಾರು ಸ್ನಾನ ಮಾಡಿದ್ದಾರೆ, ಬಟ್ಟೆ ಹಾಕೊಂಡಿದ್ದಾರೆ, ಅವ್ರನ್ನು ಮುಟ್ಟಬಾರ್ದು ಅಂತ ಹೇಳ್ತಾರಲ್ಲ. ಹಾಗೇನೆ ಯಾವ ಮುನಿಗಳು ಮಹಾವೃತವನ್ನು ಧರಿಸಿದ್ದಾರೆ ಅಂಥವರನ್ನ 7 ಮೊಳದಿಂದ ದೂರದಿಂದ ದರ್ಶನ ತಕ್ಕೊಳ್ಳಿ ಅಂತ ಹೇಳಿದರು. ಆ ತೀರ್ಥಂಕರ ಬಾಲಕನಿಗೂ ಇದೇ ಥರ ಉಪದೇಶ ಇದೆಯೇನು? ತೀರ್ಥಂಕರ ಬಾಲಕನನ್ನ, ಇಂದ್ರಾಣಿ ನೀನು 7 ಮೊಳದಿಂದ ದೂರ ಇದ್ದುಕೊಂಡು ಕೆಲಸ ಮಾಡು, ಆಮೇಲೆ ತಗೊಂಡು ಹೋಗ್ತಿದ್ದಳು, ಹೇಗೆ ಶಕ್ಯವೇ ಇಲ್ಲಾಗಿತ್ತಲ್ಲ. ಮತ್ತು ಇಂದ್ರನಿಗೆ ಆ ಮಾತೆಯ ಹತ್ತಿರ ಹೋಗುವಂಥ ಅಧಿಕಾರ ಇಲ್ಲ. ಏನಿದೆ ಮಾತೆಯ ಹತ್ತಿರ ಹೋಗುವಂಥ ಅಧಿಕಾರ ಪುರುಷರಿಗೆ ಇಲ್ಲಲ್ಲ. ಅದಕ್ಕೆ ಇಂದ್ರಾಣಿ ತನ್ನ ಅಧಿಕಾರದಿಂದ ಹೋದಳು. ಆದರೆ ಮಾತೆಗೆ ನೋವಾಗಬಾರ್ದು, ದುಃಖ ಆಗಬಾರ್ದು ಅಂತ ಹೇಳಿಬಿಟ್ಟು ಅಷ್ಟೊಂದು ಸೂಕ್ಷ್ಮವಾಗಿ ಅಹಿಂಸಾ ಧರ್ಮವನ್ನು ವಿಚಾರಿಸಿ ಅಲ್ಲೊಂದು ಕೃತಕವಾಗಿರ್ತಕ್ಕಂಥ ಬಾಲಕನನ್ನು ಮಲಗಿಸಿ ನಿಜವಾದ ಬಾಲಕನನ್ನು ಎತ್ತುಕೊಂಡು ಅತಿ ಉತ್ಸವಪೂರ್ವಕವಾಗಿ ಸುಮೇರು ಪರ್ವತಕ್ಕೆ ಕೊಂಡೊಯ್ದು ಅಲ್ಲಿ ಜನ್ಮಾಭಿಷೇಕವನ್ನು ಮಾಡಿದರು. ಜನ್ಮಾಭಿಷೇಕವನ್ನು ಮಾಡುವಾಗಲೂ ಕೂಡ ನೋಡಿ, ಎಷ್ಟೋ ಗ್ರಂಥಗಳಲ್ಲಿ ಜನ್ಮಾಭಿಷೇಕವನ್ನು ಮಾಡುವಾಗ ದೇವತೆಗಳೇ ಮಾಡಿದ್ದಾರೆ. ಅಭಿಷೇಕವನ್ನು ದೇವತೆಗಳೇ ಮಾಡಿದ್ದಾರೆ. ಆ ಬಾಲಕನ ಅಭಿಷೇಕವನ್ನು ದೇವರು ಯಾರೂ ಮಾಡಿಲ್ಲ. ಯಾಕೆ? ದೇವತೆಗಳಿರುವಾಗ, ಪುರುಷ ಪರ್ಯಾಯದ ಬಾಲಕ ಪುರುಷರಿರುವಾಗ ನಾವೇಕೆ ಮಾಡಬೇಕು ಅಂತ. ಅಭಿಷೇಕ ಅನ್ನುವಂತಹ ಸರ್ವಶ್ರೇಷ್ಠ ಕ್ರಿಯೆ, ಅದು ಮಂಗಲವಾಗಿರತಕ್ಕಂತಹ, ಮಂಗಲವನ್ನು ಸೂಚಿಸತಕ್ಕಂತಹ ಕ್ರಿಯೆ. ಅದರಲ್ಲಿ ಕೇವಲ ಒಂದು ಅಭಿಷೇಕಕ್ಕೆ ಸಂಬಂಧಪಡುವಂತಹ ವಿಷಯ ಏನಿದೆ ಅದು ಸ್ತ್ರೀಯರಿಗೆ ಸಂಬಂಧಪಟ್ಟಲ್ಲ ಅಲ್ಲ. ರಾಜ್ಯಾಭಿಷೇಕ ನೋಡಿ, ರಾಜ್ಯಾಭಿಷೇಕ ರಾಜ ಇರುವಾಗ ಶೀಲಿದೆ ಅಥವಾ ಕುಶೀಲಿದೆ? ಕುಶೀಲಿದೆ. ರಾಜ್ಯಾಭಿಷೇಕ ಮಾಡುವಾಗ ಆ ರಾಜ್ಯಾಭಿಷೇಕ ಕಲಶ ಮಾಡ್ತಾರಲ್ಲ, ಅದು ಅಭಿಷೇಕ ಇದೆಯಲ್ಲ, ಆವಾಗ ಸ್ತ್ರೀಯರು ಇರ್ತಾರೇನ್ರಿ? ಏನು ಕಥೆಯೊಳಗೆ ಓದಿದಿರಿ? ಸ್ತ್ರೀಯರು ಯಾರು ರಾಜ್ಯಾಭಿಷೇಕವನ್ನು ಕೂಡ ಮಾಡಲ್ಲ. ಇನ್ನು ಜನಾಭಿಷೇಕವನ್ನು ಹೇಗೆ ಮಾಡ್ತಾರೆ? ಜನ್ಮಾಭಿಷೇಕ ಮಾಡಿಲ್ಲ, ರಾಜ್ಯಾಭಿಷೇಕ ಮಾಡಿಲ್ಲ, ಇನ್ನು ಭಗವಂತರ ಅಭಿಷೇಕ ಹೇಗೆ ಮಾಡ್ತಾರೋ ಸ್ತ್ರೀಯರು? ಇವೆಲ್ಲ ವಿಚಾರಣೀಯ ಮಾತುಗಳು. ಶೀಲ ಇದ್ದಾಗ ಮಾಡಲಿಕ್ಕೆ ಬರುವುದೇ ಇಲ್ಲ ಅನ್ನುವಂಥದ್ದು ಖಚಿತ. ಆದರೆ ಕುಶೀಲ ಇರುವಾಗಲೂ ಕೂಡ ಯಾಕೆ ಮಾಡುವುದಿಲ್ಲ ಅನ್ನುವಂಥ ವಿಷಯ, ಇದು ಹೊಸ ಪ್ರಶ್ನೆ. ಅದನ್ನು ಚಿಂತನೆಗೆ ಒಳಪಡಿಸಿಕೊಂಡು ಚಿಂತನೆ ಮಾಡಿ ಉತ್ತರ ಹೊರಬರ್ತದೆ. ಎಷ್ಟು ಮಾಡ್ತೀರಿ ನೋಡೋಣ ಚಿಂತನೆ. ರಾಜ್ಯಾಭಿಷೇಕದಲ್ಲಿ ಸ್ತ್ರೀಯರು ಯಾಕೆ ರಾಜ್ಯಾಭಿಷೇಕ ಮಾಡಬಾರದು? ಮಾಡು ಚಿಂತನೆ.
ಜನಾಭಿಷೇಕ ಬಿಟ್ಬಿಡಿ, ಏನು ರಾಜ್ಯಾಭಿಷೇಕ ಮಾಡೋನೋ ಬೇಡೋ, ಪಂಚಕಲ್ಯಾಣದೊಳಗೆ ರಾಜ್ಯಾಭಿಷೇಕ ಮಾಡೋನೋ ಬೇಡೋ. ಪಂಚಕಲ್ಯಾಣದಾಗ ಯಾರು ಮಾಡ್ತಾರೇನ್ರಿ ರಾಜ್ಯಾಭಿಷೇಕ?